ನಿಮಗೊಂದು ಸಿಹಿ ಸುದ್ದಿ. ತಿರುಮಲ ಹೋಂಡಾ ಶೋರೂಮ್ ನಿಂದ ವಾಹನಗಳಿಗೆ 5,000 ರೂಪಾಯಿವರೆಗೆ ಉಚಿತ ಪೆಟ್ರೋಲ್ ಪಡೆಯುವ ಸದಾವಕಾಶ. ಮಾರ್ಚ್ 31ರವರೆಗೆ ಮಾತ್ರ ಈ ಆಫರ್ ಲಭ್ಯ. ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. 65 ಮರಳು ಬ್ಲಾಕ್ಗಳ ಹರಾಜಿಗೆ ಮುಂದಾಗಿರುವ ಜಿಲ್ಲಾಡಳಿತದ ಕ್ರಮ ಖಂಡನೀಯ. ರಾಘವೇಂದ್ರ ಕುಷ್ಟಗಿ. ಮೆಥೋಡಿಸ್ಟ್ ಚರ್ಚ್ ಮತ್ತು ಬಾಲ್ಡ್ವಿನ್ ಶಾಲಾ ವಿದ್ಯಾಸಂಸ್ಥೆಯ ಮಾಜಿ ಮುಖ್ಯಸ್ಥ ಎನ್ಎಲ್ ಕರ್ಕಾರೆ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ವಿದ್ಯುತ್ ಬೆಲೆ ಏರಿಕೆ ವಿರೋಧಿಸಿ ಸಿಪಿಐಎಂಎಲ್ ಲಿಬರೇಷನ್ ನಿಂದ ಪ್ರತಿಭಟನೆ. ಸದಸ್ಯರನ್ನು ಪರಿಗಣಿಸದೆ ಗ್ರಾಮ ಪಂಚಾಯಿತಿ ಕ್ರಿಯಾ ಯೋಜನೆ, ಚಂದಮ್ಮ ಆರೋಪ. ಹರಿಜನವಾಡದಲ್ಲಿ ಪೂರ್ಣಗೊಳ್ಳದ ಸ್ಲಂ ಬೋರ್ಡ್ ಮನೆಗಳು, ಶಾಸಕರ ನಡೆ ಖಂಡನೀಯ. ಎನ್ಎಂ ಮೈತ್ರಿಕರ್. ನೈಜ ಸಾಗುವಳಿದಾರರಿಗೆ ಭೂಮಿ ಪಟ್ಟ ಮಾಡಲು ದಲಿತ ಸೇನೆ ಮನವಿ. ಬೀದಿ ನಾಯಿಗಳ ದಾಳಿಯಿಂದ ಬಾಲಕಿಗೆ ಗಂಭೀರ ಗಾಯ, ಪರಿಸ್ಥಿತಿ ಚಿಂತಾಜನಕ. ಮತ್ತು ವಿದ್ಯುತ್ ತಂತಿ ತಗುಲಿ 3 ಎಮ್ಮೆಗಳು ಸಾವು. ಈಗ ವಾರ್ತೆಗಳ ವಿವರ. ಜಿಲ್ಲೆಯ ತುಂಗಭದ್ರಾ ಹಾಗೂ ಕೃಷ್ಣಾ ನದಿ ಪಾತ್ರದಲ್ಲಿರುವ 12 ಮರಳು ಬ್ಲಾಕ್ಗಳನ್ನ ನಿರ್ವಹಣೆ ಮಾಡಲು ಆಗದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇದೀಗ 65 ಬ್ಲಾಕ್ಗಳನ್ನ ಹರಾಜು ಮಾಡಿ 5 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲು ಮುಂದಾಗಿರುವುದು ಖಂಡನೀಯ. ಕೂಡಲೇ ಗುತ್ತಿಗೆ ನೀಡುವ ನಿರ್ಣಯವನ್ನು ಮರುಪರಿಶೀಲನೆ ಮಾಡಿ ಟೆಂಡರ್ ಪ್ರಕ್ರಿಯೆಯನ್ನು ಮುಂದೂಡಬೇಕು ಹಾಗೂ ಜಿಲ್ಲೆಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜನಸಂಗ್ರಾಮ ಪರಿಷತ್ನ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳ ಚೇಲಾಗಳಿಂದ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದು, ಮರಳು ಗಣಿಗಾರಿಕೆಗೆ ಪರವಾನಗಿ ಪಡೆದ ಗುತ್ತಿಗೆದಾರರು ನದಿ ಪಾತ್ರದಲ್ಲಿ 2-3 ಅಡಿ ಮರಳನ್ನು ತೆಗೆಯಬೇಕೆಂಬ ನಿಯಮವಿದೆ. ಜೊತೆಗೆ ಪ್ರತಿ ಬ್ಲಾಕ್ನಲ್ಲಿ ಇಂತಿಷ್ಟೇ ಮರಳನ್ನು ತೆಗೆಯಬೇಕೆಂಬ ನಿಯಮವಿದ್ದು, ಆದರೆ ಗುತ್ತಿಗೆದಾರರು ಲಕ್ಷಾಂತರ ಟನ್ಗಳಷ್ಟು ಮರಳನ್ನು ತೆಗೆದು ಪ್ರಕೃತಿ ಸಂಪನ್ಮೂಲವನ್ನು ಲೂಟಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. 15 ಟನ್ ಪರವಾನಗಿ ಪಡೆದು ಅಷ್ಟೇ ಪ್ರಮಾಣದ ರಾಯಲ್ಟಿ ಕಟ್ಟಿ ಭಾರಿ ವಾಹನಗಳಲ್ಲಿ 50 ಮೆಟ್ರಿಕ್ ಟನ್ ಮರಳು ಸಾಗಾಣಿಕೆಯಾಗುತ್ತಿದೆ. ಮರಳು ಸಾಗಾಣಿಕೆ ವಾಹನಗಳಿಗೆ ನಂಬರ್ ಪ್ಲೇಟ್ಗಳೇ ಇಲ್ಲದಿರುವುದು, ಈ ಬಗ್ಗೆ ಆರ್ಟಿಒ ಅಧಿಕಾರಿಗಳು ಹಾಗೂ ಪೊಲೀಸರು ಕಣ್ಣಿದ್ದು ಜಾಣ ಕುರುಡರಂತೆ ವರ್ತಿಸುತ್ತಿದ್ದು, ಕೃಷ್ಣಾ ಮತ್ತು ತುಂಗಭದ್ರಾ ನದಿ ಪಾತ್ರಗಳಲ್ಲಿ ಕಾನೂನು ಬಾಹಿರ ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಡಲು ಅನುಕೂಲ ಮಾಡಿಕೊಡುತ್ತಿದ್ದಾರೆ ಎಂದು ಆರೋಪಿಸಿದರು. ಮರಳು ಸಾಗಾಣಿಕೆಗೆ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಮಾತ್ರ ಅವಕಾಶವಿದ್ದು, ಆದರೆ 24 ಗಂಟೆಯೂ ಕೂಡ ಮರಳು ಸಾಗಾಣಿಕೆ ಮಾಡಲಾಗುತ್ತಿದೆ. ಇದು ಟಾಸ್ಕ್ ಫೋರ್ಸ್ ವಿಫಲತೆಯಾಗಿದೆ. ಮರಳು ಸಾಗಾಣಿಕೆಗೆ ಮಾಡುವ ಲಾರಿಗಳಿಗೆ ಜಿಪಿಎಸ್ ಅಳವಡಿಸಿ ಲಾರಿಗಳ ಮೇಲೆ ನಿಗಾ ಇಡಬೇಕಿತ್ತು. ಜೊತೆಗೆ ಎಲ್ಲಾ ಸ್ಟಾಕ್ ಯಾರ್ಡ್ಗಳಲ್ಲಿ ಸಿಸಿ ಕ್ಯಾಮೆರಾ ಕೂಡ ಅಳವಡಿಸಬೇಕಿತ್ತು. ಆದರೆ ಈ ನಿಯಮ ಎಲ್ಲಿಯೂ ಪಾಲನೆಯಾಗುತ್ತಿಲ್ಲ ಎಂದು ದೂರಿದರು. ಅಕ್ರಮ ಮರಳು ಸಾಗಾಣಿಕೆ ತಡೆಯಲು ನಿಯೋಜನೆಯಾದ ಮತ್ತು ಕಾರ್ಯನಿರ್ವಹಿಸಿದ ಅಧಿಕಾರಿಗಳ ಮೇಲೆ ಲಾರಿ ಹತ್ತಿಸುವ ಘಟನೆಗಳು, ಹೋರಾಟ ಮಾಡುವ ಸಾಮಾಜಿಕ ಕಾರ್ಯಕರ್ತರ ಮೇಲೆ ದಾಳಿಗಳು, ಬೆದರಿಕೆ ಕೇಳಿ ಬರುತ್ತಿವೆ. ಈ ಎಲ್ಲಾ ಘಟನೆಗಳ ಬಗ್ಗೆ ಗಮನಕ್ಕಿರುವ ಪೊಲೀಸ್ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಇತ್ತೀಚೆಗೆ ಮಾರ್ವಿ ಠಾಣಾ ವ್ಯಾಪ್ತಿಯಲ್ಲಿ 18 ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅವುಗಳ ಪ್ರಕರಣಗಳನ್ನು ಮುಚ್ಚಿ ಹಾಕುವ ಸಾಧ್ಯತೆಗಳಿವೆ ಎಂದು ತಿಳಿಸಿದರು. ಸುಮಾರು 2010 ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ನಿರಂತರ ಹೋರಾಟ ಮಾಡ್ತಾ ಬಂದಿದೆ. ಬಹಳ ಸಂಕೋಚದಿಂದ, ಬೇಸರದಿಂದ ಹೇಳೋ ಮಾತು ಅಂದರೆ, ನಾವು ಈ ಹೋರಾಟದಲ್ಲಿ ಯಶಸ್ವಿಯಾಗಿಲ್ಲ ಅನ್ನೋದು ಭಾವನೆ. ನಾವೇನೇ ಪ್ರಯತ್ನ ಮಾಡಿದ್ರು ತುಂಬ ಬಲಿಷ್ಠ ಜನಪ್ರತಿನಿಧಿಗಳ ಚೇಲಾಗಳ ಒಂದು ಕಾರಣದಿಂದ ನಡೀತಿರ್ತಕ್ಕಂಥ ಈ ಅಕ್ರಮ ಮರಳು ಗಣಿಗಾರಿಕೆ ಏನಿದೆ ಅದನ್ನು ಇದುವರೆಗೂ ನಮಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿದೆ. ಆದರೆ ನಾವು ಹೋರಾಟಗಾರರು ನಾಯಿ ಇದ್ದಂಗೆ ನಾವು ಸುಮ್ಮನೆ ಕೂಡಂಗಿಲ್ಲ.
ಕಳ್ಳರು ಬಂದಾರ ಅಂದ ಕೂಡಲೇ ಕಳ್ಳರು ನೋಡಿ ಒದರ್ತೀವಿ. ಜನರನ್ನು ಎಚ್ಚರ ಮಾಡಲಿಕ್ಕೆ, ಸರ್ಕಾರವನ್ನು ಎಚ್ಚರ ಮಾಡಲಿಕ್ಕೆ ಕಾವಲ ನಾಯಿ ಥರ ನಾವು ಹೊಗಳ್ತೀವಿ ಅನ್ರಿ, ಒದರ್ತೀವಿ ಅನ್ರಿ, ಏನಾರ ಅನ್ರಿ, ಅದು ಸತ್ಯ. ಅದೇ ಥರ ಇವತ್ತು ಪುನಃ ಮತ್ತೆ ಒಂದು ಗಂಭೀರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿರೋ ಹಿನ್ನೆಲೆ ಒಳಗೆ ನಾವು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಪಾಯವನ್ನು ಗುರುತಿಸಿ ಒಂದು ಎಚ್ಚರಿಕೆಯ ಕರೆಗಟ್ಟಿಯನ್ನು ಕೊಡ್ತೀವಿ. ನೀವೇನು ಮಾಡ್ತೀರಿ, ನಿಮ್ಮ ಕೈಲೇ ಏನಾಗ್ತದೆ ಅಂದರೆ ಖಂಡಿತ ಈ ಒಂದು ದುಷ್ಟ ವ್ಯವಸ್ಥೆಯೊಳಗೆ ನಾವು ಹೋರಾಟಗಾರರು ಕೇವಲ ಹೋರಾಟ ಮಾಡಿ ಒಂದು ದಾಖಲೆ ಮಾಡಬಹುದೇ ವಿನ ಯಶಸ್ವಿ ಆಗ್ತಕ್ಕಂಥ ಪರಿಸ್ಥಿತಿಗಳು ಇಲ್ಲ ಅನ್ನೋದನ್ನು ಬಹಳ ದುಃಖದಿಂದ ಹೇಳ್ತಾ ಇವತ್ತು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಪರಿಷತ್ನ ವಿಭಾಗೀಯ ಕಾರ್ಯದರ್ಶಿ ಭೀಮರಾಯ್ ನಾಯಕ್ ಜರದಮಂಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಖಾಜಾ ಅಸ್ಲಾಂ, ಪ್ರಮುಖರಾದ ಜಾನ್ ವೆಸ್ಲಿ, ಪರಪ್ಪ ನಾಗೋಲಿ ಸೇರಿದಂತೆ ಇತರರು ಇದ್ದರು. ಮೆಥಡಿಸ್ಟ್ ಚರ್ಚ್ ಮತ್ತು ಬಾಂಡಿವಿಂಗ್ ಶಾಲೆಯ ವಿದ್ಯಾಸಂಸ್ಥೆಯ ಮಾಜಿ ಮುಖ್ಯಸ್ಥ ಎನ್ಎಲ್ ಕರ್ಕರೆ ವಿರುದ್ಧ ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಬಾಬು ಜಗಜೀವನ್ ರಾಮ್ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಎನ್ಎಲ್ ಕರ್ಕೇರ್ ಅವರು ಚರ್ಚ್ ಮತ್ತು ಬಾಲ್ಡ್ವಿನ್ ವಿದ್ಯಾಸಂಸ್ಥೆಗಳ ಆಡಳಿತವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೈಕೋರ್ಟ್ ತಡೆಯಾಜ್ಞೆ ಇದ್ದರೂ ಕೂಡ ಬಿಷಪ್ ಆಗಿ ಮುಂದುವರಿಯಲು ಪ್ರಯತ್ನಿಸುತ್ತಿದ್ದಾರೆ. ಅವರ ವಿರುದ್ಧ 210ಕ್ಕೂ ಹೆಚ್ಚು ಪ್ರಕರಣಗಳು, ಮೊಕದ್ದಮೆಗಳು ದಾಖಲಾಗಿವೆ ಎಂದು ಆರೋಪಿಸಿದರು. ಎಲ್ಎನ್ ಖರ್ಗೇರ್ ಅವರು ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ದೂರಿದರು. ಅವರ ನಡವಳಿಕೆಯಿಂದ ಚರ್ಚ್ ಹಾಗೂ ಶಿಕ್ಷಣ ಸಂಸ್ಥೆಗಳಿಗೆ ಭಾರಿ ನಷ್ಟ ಉಂಟಾಗಿದೆ. ಮೆಥಡಿಸ್ಟ್ ಚರ್ಚ್ನ ಇತರ ಬಿಷಪ್ಗಳು ಗೌರವಯುತ ನಿವೃತ್ತರಾಗಿದ್ದಾರೆ. ಕರ್ಕೇರ್ ಮಾತ್ರ ಹುದ್ದೆಯನ್ನು ಬಿಡಲು ನಿರಾಕರಿಸುತ್ತಿದ್ದಾರೆ. ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಒತ್ತಾಯಿಸಿದರು. ಈ ವೇಳೆ ಮೆಥಡಿಸ್ಟ್ ಚರ್ಚ್ನ ರೇ ಎ ಸೆಮಿಯೋನ್ ಮಾತನಾಡಿ, ಎಲ್ಎನ್ ಕರ್ಕೇರ್ ಅವರು 2016ರಿಂದ 2025ರವರೆಗೆ ಬಾಲ್ಡ್ವಿನ್ ಮೆಥಡಿಸ್ಟ್ ಚರ್ಚ್ನ ಶೈಕ್ಷಣಿಕ ಸಂಸ್ಥೆಗಳಿಗೆ ಅಧ್ಯಕ್ಷರಾಗಿದ್ದರು. ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಅವರು ಈಗಾಗಲೇ ನಿವೃತ್ತಿ ಹೊಂದಿದ್ದರೂ ಸಹ ಅವರೇ ಮುಂದುವರಿಸಿದ್ದಾರೆ ಎಂದು ದೂರಿದರು. ಸಂಸ್ಥೆಯ ಆಸ್ಪತ್ರೆ, ಶಾಲೆಗಳು ಅನಧಿಕೃತವಾಗಿ ಸಿಬ್ಬಂದಿಗಳ ನೇಮಕ ಮಾಡಿಕೊಂಡಿದ್ದಾರೆ. ಸಂಸ್ಥೆ ನಿಧಿಯಿಂದ ಕೋಟ್ಯಾಂತರ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ. ಹಿಂದಿನ ಪ್ರಾದೇಶಿಕ ಸಮ್ಮೇಳನದ ನಿಧಿಯನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಆಪಾದಿಸಿದರು. ಎಲ್ಎನ್ ಕರ್ಕೇರೆ ವಿರುದ್ಧ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಬೇಕು. ಸಂಸ್ಥೆಯ ನಿಧಿಯನ್ನು ದುರುಪಯೋಗ ಪಡಿಸಿಕೊಂಡಿದ್ದು ಹಿಂಪಡೆಯಬೇಕು. ಅವರಿಗೆ ಕಠಿಣ ಶಿಕ್ಷೆ ನೀಡಬೇಕು. ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಯಾರು ಕೂಡ ಸುಮ್ಮನೆ ಅತ್ಯಾಚಾರವನ್ನು ಎಸಗಿರುವಂತ ಎನ್ಎಲ್ ಖರ್ಗರ್ಗೆ ಹಾಸ್ಟೆಲ್ಗಳನ್ನು ಮುಚ್ಚಿರುವಂತ ಖರ್ಗರ್ಗೆ, ಎಲ್ಲಾ ಪಾಸ್ಟ್ಗಳ ಸಂಬಳಗಳನ್ನು ನುಂಗಿರುವಂತ ಎನ್ಎಲ್ ಖರ್ಗರ್ಗೆ, ಎನ್ಎಲ್ ಖರ್ಗರ್ಗೆ ದಯಮಾಡಿ ಎಲ್ಲಾ ಆಸ್ಪತ್ರೆಗಳನ್ನು ಮುಚ್ಚಿರುವಂತ ಎನ್ಎಲ್ ಖರ್ಗರ್ಗೆ, ಎಲ್ಲಾ ಮಿಷರ್ಕರಿಗೆ, ಎಲ್ಲಾ ಪಾದ್ರಿಗಳ ಸಂಬಳಗಳನ್ನು ನುಂಗಿರುವಂತ ಎನ್ಎಲ್ ಖರ್ಗರ್. ಇಲ್ಲಿ ನೋಡಿ ಸರ್, ಓಕೆ ಸರ್. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡ ಅಧಿಕಾರಿಗಳ ಕಾರ್ಯಾಲಯ ರಾಯಚೂರು ಅವರ ಮುಖಾಂತರ ವಿಷಯ ನಾಮದೇವ್ ಲಕ್ಷ್ಮಣ್ ಕರ್ಕರೆ ಅವರ ಮಾಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳ ಕುರಿತು ಬೆಂಗಳೂರು ಪ್ರಾದೇಶಿಕ ಸಮ್ಮೇಳನ ಮತ್ತು ಬಾಲ್ಡ್ವಿನ್ ಮೆಥಡಿಸ್ಟ್ ಶೈಕ್ಷಣಿಕ ಸಂಘ ಸದಸ್ಯರಾದ ನಾವು ಅತ್ಯಂತ ನಮ್ರತೆಯಿಂದ ಮತ್ತು ಗೌರವದಿಂದ ಬೆಂಗಳೂರು ಪ್ರಾದೇಶಿಕ ಸಭೆ ಬಿಷಪ್ ಮತ್ತು ನವೆಂಬರ್ 2016ರಿಂದ 31/1
2025ರವರೆಗೆ ಬಾಳ್ವೆನ್ ಮೆಥಡ್ ಶೈಕ್ಷಣಿಕ ಸಂಘದ ಅಧ್ಯಕ್ಷರಾಗಿದ್ದು ನಾಮದೇವ್ ಲಕ್ಷ್ಮಣ್ ಕರ್ಕರೆ ಅವರ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ. ಭಾರತದಲ್ಲಿ ಮೆಥಡ್ ಚರ್ಚಿನ ಉಚ್ಚ ಕಾರ್ಯಕಾರಿ ಮಂಡಳಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಥಡ್ ಚರ್ಚ್ ಇನ್ ಇಂಡಿಯಾ ಕಾನ್ಫರೆನ್ಸ್ಗೆ ಬಂದಿದ್ದು 2016ನಿಂದ ಅವರು ಬಂದಂದ ವರ್ಷದಿಂದ ಇಲ್ಲಿ ತನ ಅವರು ಮಾಡಿದಂಥ ದುರಾಡಳಿತ ಏನನ್ನುವಾಗ ಅವರು ಮಾಡಿದಂಥ ದುರಾಡಳಿತ ನಿಮಿತ್ತವಾಗಿ ನಮ್ಮ ಕಾಲೇಜುಗಳು, ವಿದ್ಯಾಸಂಸ್ಥೆಗಳು, ಆಸ್ಪತ್ರೆಗಳು, ವಸತಿ ಗೃಹಗಳು ಎಲ್ಲವನ್ನೂ ಸಹ ಬಂದ್ ಮಾಡಿರುವಂಥದ್ದು. ಇಲ್ಲಿವರೆಗೆ ತಮ್ಮ ಸಮುದಾಯದ ಹಕ್ಕುತ್ತಾಯಗಳು ಏನಿದೆಯೋ ಸಂಬಂಧಪಟ್ಟಂಥವರಿಗೆ ತಾಲೂಕು ಆಡಳಿತ ವತಿಯಿಂದ ಆಗಿರ್ಬೋದು, ಜಿಲ್ಲಾ ಆಡಳಿತ ವತಿಯಿಂದ ಆಗಿರ್ಬೋದು, ಸಂಬಂಧಪಟ್ಟವರಿಗೆ ತಮ್ಮ ಹಕ್ಕುತ್ತಾಯಗಳನ್ನು, ತಮ್ಮ ಬೇಡಿಕೆಗಳಾಗಿರ್ಬೋದು, ತಮ್ಮದು ಏನೇ ಶಿಫಾರಸುಗಳನ್ನು ನಾವು ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ತಮಗೆಲ್ಲರಿಗೂ ಆಗುತ್ತೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಇಲ್ಲಿ ಯಾವುದೇ ರೀತಿ ಸಾರ್ವಜನಿಕಕ್ಕೆ ತೊಂದರೆ ಆಗದಂತೆ ತಾವೆಲ್ಲರೂ ಸುರಕ್ಷಿತವಾಗಿ ತಮ್ಮ ತಮ್ಮ ಮನೆಗೆ ತೆರಳ್ರಿ ಅಂತೇಳಿ ಈ ಮೂಲಕ ತಮಗೆ ಒಂದು ಪ್ರಾರ್ಥನೆಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಪ್ರತಿಭಟನೆಯಲ್ಲಿ ಮೆಥಡಿಸ್ಟ್ ಚರ್ಚ್ನ ಅಬ್ರಹಾಂ ಜೋಹನ್, ಸ್ಯಾಮ್ಸನ್ ಡ್ಯಾನಿಯಲ್, ಲೇಕ್ ಸುರೇಂದ್ರ, ಅಗಸ್ಟಿನ್ ಆಶೀರ್ವಾದಂ, ಪುಟ್ಟರಾಜ್ ಅಲ್ಬರ್ಟ್, ರುಬೇನ್ ಲಕ್ಷ್ಮಯ್ಯ, ಎಸ್ ನಂದಕುಮಾರ್, ಪ್ರಮೋದ್ ಸ್ಯಾಮ್ಯುಯಲ್, ಸಿಮೋನ್ ರಾಜ್, ವಿವೇಕಾನಂದ್ ಜ್ಞಾನಮಿತ್ರ, ಶಾಂತರಾಜ್, ಜಯವಂತ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವಿದ್ಯುತ್ ದರ ಏರಿಕೆ ವಿರೋಧಿಸಿ ವಿದ್ಯುತ್ ಮೀಟರ್ ಹಿಡಿದು ಸಿಪಿಐಎಂಎಲ್ ಲಿಬರೇಷನ್ ತಾಲೂಕು ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಿದ್ಯುತ್ ಪ್ರಸರಣ ಮತ್ತು ಸರಬರಾಜು ಸಂಸ್ಥೆಗಳ ಸಿಬ್ಬಂದಿಯ ಪಿಂಚಣಿ ಮತ್ತು ಗ್ರಾಚ್ಯುಟಿಯ ಸರ್ಕಾರದ ಪಾಲಿನ ಹೊರೆಯನ್ನು ಗ್ರಾಹಕರ ಮೇಲೆ ಹೊರಿಸುವ ಮೂಲಕ ವಿದ್ಯುತ್ ದರ ಏರಿಕೆ ಮಾಡಿದ್ದನ್ನು ವಿರೋಧಿಸಿ ವಿದ್ಯುತ್ ಮೀಟರ್ ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಜನಸಾಮಾನ್ಯರ ಮೇಲೆ ಹೊರೆ ಹಾಕುತ್ತಿದೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣದ ಆಯೋಗ ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಿಸಿದೆ. ಗೃಹ ಬಳಕೆ ವಿದ್ಯುತ್ ಪ್ರತಿ ಕೆವಿಗೆ 120 ರೂಪಾಯಿ ನಿಗದಿತ ಶುಲ್ಕ ವಿಧಿಸಲಾಗಿತ್ತು. ಇದೀಗ ಇದನ್ನು 145ಕ್ಕೆ ಹೆಚ್ಚಿಸಿದ್ದನ್ನು ಖಂಡಿಸಿದರು. ಸರ್ಕಾರ ಒಂದು ಕಡೆ ಉಚಿತ ವಿದ್ಯುತ್ ನೀಡುವುದಾಗಿ ಘೋಷಿಸಿದೆ. ಆದರೆ ಸರ್ಕಾರದ ಇಲಾಖೆಗಳೇ 6,000 ಕೋಟಿಯಷ್ಟು ಅಧಿಕ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿವೆ. ಖಜಾನೆ ತುಂಬಿಸಿಕೊಳ್ಳಲು ಜನಸಾಮಾನ್ಯರ ಮೇಲೆ ಏರಿಕೆಯ ಬರೆ ಎಳೆದು ಸ್ಮಾರ್ಟ್ ಮೀಟರ್ ಅಳವಡಿಸುತ್ತಿರುವುದನ್ನು ಕಡ್ಡಾಯಗೊಳಿಸಲು ಮುಂದಾಗಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದ ಎಲ್ಲಾ ಶಾಸಕರು ಪಕ್ಷಾತೀತವಾಗಿ ತಮ್ಮ ಸಂಬಳ ಮತ್ತು ಭತ್ಯೆ ಹೆಚ್ಚಿಸಿಕೊಂಡಿದ್ದಾರೆ. ರಾಜ್ಯದ ವಿದ್ಯಾರ್ಥಿ, ಯುವಜನರು ಸೇರಿದಂತೆ ರೈತ, ಕಾರ್ಮಿಕರು ಎಲ್ಲರೂ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಸರ್ಕಾರದ ಈ ನಡೆಯನ್ನು ಖಂಡಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬಡವರಿಗೆ ಅನ್ಯಾಯ ಅಗತ್ಯ ವಸ್ತುಗಳ ಬೆಲೆ ಏರಿಸಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ದರವನ್ನು ಏರಿಸಿದ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ವಿದ್ಯುತ್ ದರವನ್ನು ಏರಿಸುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಸುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಗ್ಯಾರಂಟಿ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಿಪಿಐಎಂಎಲ್ ಲಿಬರೇಷನ್ ಜಿಂದಾಬಾದ್. ರಾಯಚೂರು ತಾಲೂಕು ಸಮಿತಿ ವತಿಯಿಂದ ವಿದ್ಯುತ್ ದರ ಏರಿಕೆ ಖಂಡಿಸಿ ಇವತ್ತು ನಗರದ ಅಂಬೇಡ್ಕರ್ ಸರ್ಕಲ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರವು ಬಡವರ ಮೇಲೆ ದಬ್ಬಾಳಿಕೆ ನಡೆಸುವ ಮೂಲಕ ವಿದ್ಯುತ್ ದರ ಏರಿಸಿದೆ. ಇದನ್ನು ಸಿಪಿಐಎಂಎಲ್ ಲಿಬರೇಷನ್ ಪಕ್ಷವು ತೀವ್ರವಾಗಿ ಖಂಡಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಈ ವಿದ್ಯುತ್ ದರ ಇಳಿಸಿದ್ದರೆ ಬೀದಿಗಿಳಿದು ಮೀಟರ್ ಒಡೆಯುವ ಮೂಲಕ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಮೂಲಕ ಎಚ್ಚರಿಸುತ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡ ಅಜೀಜ್ ಜಾಗೀರ್ದಾರ್, ಆಂಜನೇಯ ಕುರುಬದೊಡ್ಡಿ, ರವೀಂದ್ರ, ರವಿಚಂದ್ರ, ಹನೀಫ್ ಅಬಕಾರಿ, ಜಿಲಾನಿ ಹೆರ್ಗೇರ, ಮೊಹಮ್ಮದ್ ಶಾಲಂ, ಮಹೇಂದ್ರ, ಆನಂದ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ಮಸ್ಕಿ ತಾಲೂಕಿನ ತೋರಣದಿನ್ನಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿ ಕ್ರಿಯಾ ಯೋಜನೆ ಮತ್ತು ಬಿಲ್ ಪಾಸ್ ಮಾಡಲು ಅಧ್ಯಕ್ಷರು ಮತ್ತು ಪಿಡಿಒ ಸದಸ್ಯರನ್ನು ಪರಿಗಣಿಸುತ್ತಿಲ್ಲ ಎಂದು
ಪಂಚಾಯಿತಿ ಸದಸ್ಯೆ ಚಂದಮ್ಮ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತೋರಣದಿನ್ನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗೋಗಿ, ಹೆಬ್ಬಾಳ, ಮಲ್ಕಾಪುರ ಹಾಗೂ ತೋರಣದಿನ್ನಿ ಗ್ರಾಮಗಳು ಬರುತ್ತವೆ. ಗ್ರಾಮ ಪಂಚಾಯಿತಿಯಿಂದ ರೂಪಿಸಲಾಗುವ ಕ್ರಿಯಾ ಯೋಜನೆಗಳು, ಕಾಮಗಾರಿ ಬಿಲ್ಗಳನ್ನು ಪಾಸ್ ಮಾಡುವುದು ಸೇರಿದಂತೆ ಪಂಚಾಯಿತಿ ಕಾರ್ಯಗಳಿಗೆ ಪಂಚಾಯಿತಿ ಅಧ್ಯಕ್ಷ ಈರಪ್ಪ ಹಾಗೂ ಪಿಡಿಒ ತಿಮ್ಮಪ್ಪ ಸೇರಿ ಕೆಲವು ಸದಸ್ಯರನ್ನ ಮಾತ್ರ ಪರಿಗಣಿಸುತ್ತಿದ್ದು, ಉಳಿದ ಸದಸ್ಯರು ಈ ಬಗ್ಗೆ ಕೇಳಿದರೆ ಮಹಿಳಾ ಸದಸ್ಯರನ್ನು ನಿಂದಿಸುತ್ತಾರೆ ಎಂದು ತಿಳಿಸಿದರು. ಈ ಬಗ್ಗೆ ಹಲವು ಬಾರಿ ಮಸ್ಕಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಮರೇಶ್ ಯಾದವ್ ಅವರಿಗೆ ದೂರು ಸಲ್ಲಿಸಲಾಗಿದೆ. ಆದರೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಈ ವಿಚಾರವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಆಯುಕ್ತರಿಗೂ ದೂರು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಕೂಡಲೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯಿತಿ ಅಧ್ಯಕ್ಷರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ಈಗಾಗಲೇ ರೂಪಿಸಲಾದ ಕ್ರಿಯಾ ಯೋಜನೆಗಳನ್ನು ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ನಾವು ಮೀಟಿಂಗ್ನಲ್ಲಿ ಪ್ರತಿಯೊಂದು ಏನು ಕೇಳಿದ್ರು ಏನು ಹೇಳಲ್ರಿ. ನಮ್ಗೆ ನೀವು ಬಂದ್ರೆ ಬರೀ ಮಾಡೋದಿಲ್ಲ. ಮೀಟಿಂಗ್ನಲ್ಲಿ ನಮ್ಗೆ ಮೆಜಾರಿಟಿ ಐತೆ, ನೀವು ಬಂದ್ರೂ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ನಾವು ಏನು ಕೇಳಿದ್ರು ಏನು ರೆಸ್ಪಾನ್ಸ್ ಮಾಡಲ್ಲ. ನಮ್ಗೆ ಅದು ನಮ್ಗೆ ಹೆಣ್ಮಕ್ಳಿಗೆ ಏನು ಗೊತ್ತಿಲ್ಲ ಅಂತಲೇ ನಮ್ಗೆ ಗದಿಸಿ ಹಿಂದಕ್ಕೆ ಬಿಡ್ತಾರೆ. ಇಲ್ಲಾಂದ್ರೆ ನಮ್ಮ ಪಕ್ಕದಾಗಿದ್ದವ್ರನ್ನ ಚೂಬಿಡ್ತಾರೆ ನಮ್ಗೆ. ಹಂಗಾಗಿ ಅವರು ನಮ್ಮ ಮಾತುಗಳು ನಿಲ್ಲಿಸ್ಬಿಡ್ತಾರೆ ಸರ್. ನಮ್ಮದು ಏನು ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊತಾರೆ ಅವರು. ನಾವೇನೈತೆ ಅದನ್ನು ಮಾಡಬಾರ್ದ್ರಿ, ಬೇಡ ಬೋಗಸ್ ಬರಬಾರ್ದ್ರಿ ಅಂತ ಹೇಳಿ ನಾವು ಕೇಳಿದ್ರೆ ನಮ್ಗೆ ಮತ್ತೆ ನೀವು ಏನು ಕೇಳೋದಿಲ್ಲ, ನಮ್ಗೆ ಮೆಜಾರಿಟಿ ಐತೆ, ನೀವು ಬಂದ್ರೆ ಬರ್ರಿ, ಬರ್ಲಿಕ್ಕಿಲ್ಲ, ಸಂಬಂಧ ಇಲ್ಲ ನೀವು ಅಂತ ವಿಡಿಯೋ ಸರ್ ನಮ್ಗೆ ಮಾತಾಡ್ತಾರೆ. ಅಲ್ಲಿ ನಾವು 3 ದಿನ ಉಪವಾಸ ಸತ್ಯಾಗ್ರಹ ನಾವು ಮಾಡಿದ್ವಿ, ಧರಣಿ ಹಾಕಿದ್ವಿ. ನಾವು ಮಸ್ಕಲ್ಲಿ ಪಂಚಾಯತ್ ಮುಂದೆ ಹಾಕಿದ್ರೆ ಅಲ್ಲಿ ಅವ್ರು ಏನಂತರು, ಎಲ್ಲ ರೀತಿ ಒಪ್ಪಿಗೆಂದು ನಾವು ಮಾಡ್ಕೊಂಡ ಒಪ್ಪಿಗೆಂದು ನಮ್ಗೆ ಕಳಿಸಿದ್ರು. ಅಲ್ಲಿ ವಿಡಿಯೋ ಸರ್ ಕೂಡ ಬಂದು ಸಾಕು ಒಪ್ಪಿಗೆಂದು. ಇಲ್ಲಿ ನಾವು ಮೀಟಿಂಗ್ನಲ್ಲಿ ಮನೆ ಕೇಳ್ಬೇಕಾದ್ರೆ ನಾನು ಅಲ್ಲೇನು ರೈಟಿಂಗೇ ಕೊಟ್ಟಿದ್ದೆ, ನಿಮ್ಗೆ ಕೊಟ್ಟಿಲ್ಲ. ನಾನು ಏನು ಮಾಡ್ಬೇಕು ಅದು ಮಾಡ್ತೀನಿ, ನೀವೇನು ಕೇಳಕ್ಕಂತ ನನಗೆ ಡೈರೆಕ್ಟಾಗಿ ನಮಗೆ ಮಾತಾಡೋರಿ ಮೀಟಿಂಗ್ನಾಗ. ಅದು ಅಲ್ಲಿ ರೆಕಾರ್ಡ್ ಆಗ್ತಂತೇಳಿ ಒಂದು ಮಾತಾಡ್ತಾನೆ, ಮತ್ತು ಹೊರಗಡೆ ಬಂದ್ರೆ ಒಂದು ಮಾತಾಡ್ತಾನೆ. ಅಲ್ಲಿ ಏನು ನಮಗೆ ರೆಸ್ಪಾನ್ಸ್ ನಂಬರ್ ಇಲ್ಲ. ನಾವು ಮೆಂಬರ್ ನಮ್ಗೆ ಗೆದಿಸಿ ಜನ ಕಳಿಸ್ಯಾರ ಅನ್ನೋದು ಅವ್ರಿಗಿಲ್ಲ. ಅಸಲು ನಾವು ಏನು ಅಂತ ಕೇಳಿದ್ರು ನಮ್ಗಂತೂ ರೆಸ್ಪಾನ್ಸ್ ಇಲ್ಲ. ಇಲ್ಲಿ ಏನು ಮಾತಾಡಿದ್ರು ನಮ್ಗೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಮಲ್ಲಮ್ಮ, ಬಸವಲಿಂಗಮ್ಮ, ಜೋಸೆಫ್, ಗಂಗಪ್ಪ, ಹನುಮಂತ, ಭೀಮಣ್ಣ ಸೇರಿದಂತೆ ಇತರರಿದ್ದರು. ಈಗ ಜಾಹೀರಾತು. ಬಂದಾಯಿತು ಮನ ಮೆಚ್ಚಾಯಿತು ಚೆನ್ನೈ ಶಾಪಿಂಗ್ ಮಾಲ್. ಟ್ರೆಡಿಷನ್ಗೆ ಲೇಟೆಸ್ಟ್ ಫ್ಯಾಷನ್ಗೆ ಚೆನ್ನೈ ಶಾಪಿಂಗ್ ಮಾಲ್. ಯಾವ ಟ್ರೆಂಡು ಬೇಕೋ ಆ ಟ್ರೆಂಡು, ಮದುವೆ ಶಾಪಿಂಗ್ಗೆ ನಂಬರ್ 1 ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ಚೆನ್ನೈ ಶಾಪಿಂಗ್ ಮಾಲ್. ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತ್ರಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ಗ್ರಾಹಕರಿಗೊಂದು ಸಿಹಿ ಸುದ್ದಿ. ತಿರುಮಲ ಹೋಂಡಾ ಶೋರೂಮ್ ನಿಂದ ವಾಹನಗಳಿಗೆ ₹5,000ವರೆಗೆ ಉಚಿತ ಪೆಟ್ರೋಲ್ ಪಡೆಯುವ ಸದಾವಕಾಶ. ಮಾರ್ಚ್ 31ರವರೆಗೆ ಮಾತ್ರ ಈ ಆಫರ್ ಲಭ್ಯ. ಬನ್ನಿ, ಹಿಂದೆ ಶೋರೂಮ್ಗೆ ಭೇಟಿ ನೀಡಿ ಆಫರ್ ಪಡೆಯಿರಿ. ಉಚಿತ ಹೆಲ್ಮೆಟ್ ಪಡೆಯುವ ಸದಾವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ. ಇದಲ್ಲದೆ ಮಾರ್ಚ್ 31ರವರೆಗೆ ಸ್ಕೂಟರ್ ಮತ್ತು ಮೋಟಾರ್ ಸೈಕಲ್ಗಳ ಮೇಲೆ 5,100ರಿಂದ 15,000ವರೆಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಪಡೆಯುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರವಾರ, ಗಬ್ಬೂರು ಹಾಗೂ ಬೋತ್ನಾಳ್ ಶೋರೂಮ್ಗಳಲ್ಲಿಯೂ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032.
ಮತ್ತೆ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಹರಿಜನವಾಡದಲ್ಲಿ ಮಾರ್ಚ್ 30ರಂದು ನವರತ್ನ ಯುವಕ ಸಂಘದಿಂದ ಹಮ್ಮಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಶಾಸಕ ಶಿವರಾಜ್ ಪಾಟೀಲ್ ಮಾಡುತ್ತಿರುವುದು ಖಂಡನೀಯ ಎಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ NM ಮೈತ್ರಿಕರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈ ಹಿಂದೆ ಹರಿಜನವಾಡ ಸೇರಿ 5 ಸ್ಲಂ ಏರಿಯಾಗಳಲ್ಲಿ ಸ್ಲಂ ಬೋರ್ಡ್ ನಿಂದ ಬೇಸ್ಮೆಂಟ್ ಮಾದರಿಯ ಮನೆಗಳು ಮಂಜೂರಾಗಿದ್ದು, ಆದರೆ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಈ ಕಾಮಗಾರಿಗೆ ಕೇವಲ ಭೂಮಿ ಪೂಜೆ ಮಾಡುವುದಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ಮನೆಗಳು ಪೂರ್ಣವಾಗಿವೆಯೇ ಇಲ್ಲವೇ ಎಂಬುದನ್ನು ನೋಡಲು ಸಹ ಶಾಸಕರು ಬಂದಿಲ್ಲ ಎಂದು ಆರೋಪಿಸಿದರು. ಹರಿಜನವಾಡ ಏರಿಯಾದಲ್ಲಿ ಜನರು ಈ ಮನೆಗಳನ್ನು ಕಟ್ಟಿಕೊಳ್ಳಲು ಸಾಲ ಮಾಡಿರುವ ಘಟನೆಗಳು ಸಹ ನಡೆದಿವೆ. ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಸರ್ಕಾರಿ ಯೋಜನೆಗಳನ್ನು ತಲುಪಿಸಲು ಆಗದ ಶಾಸಕರು ಇದೀಗ ಏರಿಯಾದಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೆ ಬರುತ್ತಿರುವುದು ಖಂಡನೀಯ ಎಂದು ತಿಳಿಸಿದರು. ನಾಳೆ ಅಂದರೆ ದಿನಾಂಕ 30/3/2025 ಹರಿಜನವಾಡದಲ್ಲಿ ನವರತ್ನ ಯುವಕ ಸಂಘದ ಕಡೆಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಸ್ವಾಗತ, ಬೆಂಬಲ ಕೂಡ. ಆ ಕಾರ್ಯಕ್ರಮಕ್ಕೆ ವಿಷಯ ತಗೊಳತ್ತೆ ನಮ್ದು ಏನಂದ್ರೆ, ಅದಕ್ಕೆ ಮುಖ್ಯ ಉದ್ಘಾಟಕರಾಗಿ ಮಾನ್ಯ ನಮ್ಮ ರಾಯಚೂರು ನಗರ ಶಾಸಕರು ಶಿವರಾಜ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಅದಕ್ಕೆ ಖಂಡನೀಯ ಏನಂದ್ರೆ, ಇವತ್ತಿನವರೆಗೆ ಹರಿಜನವಾಡದಲ್ಲಿ ಅದು 3 ವಾರ್ಡ್ಗಳಾಗಿರ್ಬೋದು, 19, 20, 21 ಟೋಟಲಿ. ಇದಕ್ಕೂ ಮುಂಚೆ 2019-20ರಲ್ಲಿ ಸ್ಲಮ್ ಬೋರ್ಡ್ನಿಂದ ಮನೆಗಳಾದವು. ಅದು ಬೇಸ್ಮೆಂಟ್ ಆಧಾರದ ಮೇಲೆ ಮನೆಗಳು ಮಂಜೂರಾದರೆ ಅವು ಯಾವ ಸ್ಥಿತಿ ಇದೆ ಅನ್ನೋದು ಅವಾಗಲೂ ಅವರು ಹಿಡಿಕಾಗಲಿಲ್ಲ. ಈಗಲೂ ಯಾವ ಸ್ಥಿತಿ ಇದೆ ಅನ್ನೋದು ಇದುವರೆಗೂ ಅದರ ಬಗ್ಗೆ ಯಾರನ್ನೂ ಕೇಳಿಲ್ಲ ಅಧಿಕಾರಿಗಳನ್ನ. ಮತ್ತೆ ಅದೇ ರೀತಿ ಅದಾದ ನಂತರ ಕಲಂ ಬೇಸ್ ಮೇಲೆ ಮನೆಗಳು ಮಂಜೂರಾದವು. ಅದು ಕೂಡ 6 ಕಾಲಮ್ ಅಂತ ಹೇಳ್ಬಿಟ್ಟು ಅದು 6 lakh ಅಮೌಂಟ್ ಟೋಟಲಿ ಮಂಜೂರು. ಅದರಲ್ಲಿ ಎಷ್ಟು ಮನೆಗಳು ಮಂಜೂರಾದವು, ಎಷ್ಟು ಮನೆಗಳು ಈಗ ಪೂರ್ಣಗೊಂಡವು ಅಂತೇಳಿ ಸ್ಪಷ್ಟತೆ ಅವರಿಗೆ ಇಲ್ಲ. ಯಾಕಂದ್ರೆ ಟೋಟಲಿ ಎಲ್ಲ ಓಣಿ ಸಂಧಿನಾಗ ಅಲ್ಲಿ ಒಂದು ಮನೆ ಕೆಡವಿ ಆ ಮೆಟಲ್ ಹೊರಗೆ ತರಲಾರದ ಸ್ಥಿತಿಯಲ್ಲಿ ಅಂತ ಒಂದು ಮನೆಗಳು, ಅಂತ ಒಂದು ಸಂದುಗಳಲ್ಲಿ ಮನೆಗಳು ಸ್ಥಾಪನೆ ಮಾಡಿದ್ದಾರೆ. ಯಾಕಂದ್ರೆ ರೋಡಿಗೆ ಹಳೆ ಮನೆಗಳು ಇದಾವ. ಈ ಸಂದರ್ಭದಲ್ಲಿ ಎಂ ಗೋವಿಂದ, ಸಿಎಂ ಸೀನು, ಉರ್ಕುಂದ ಸೇರಿದಂತೆ ಇತರರಿದ್ದರು. ರಾಯಚೂರು ತಾಲೂಕಿನ ಯರಗೇರ ಹೋಬಳಿಯ ಗಾರಲ್ದಿನ್ನಿ ಗ್ರಾಮದ 56 ಎಕರೆ ಸರ್ಕಾರಿ ಜಮೀನು ಮಟಮಾರಿ ಗ್ರಾಮದ ಈರಮ್ಮ ಗಂಡ ನಸನಗೌಡ ಇವರ ಹೆಸರಿಗೆ ಅನಧಿಕೃತವಾಗಿ ಪಟ್ಟ ಆಗಿರುವುದನ್ನು ರದ್ದುಗೊಳಿಸಿ 46 ಜನ ನಿಜವಾದ ಸಾಗುವಳಿದಾರರ ಹೆಸರಿಗೆ ಪಟ್ಟ ಮಾಡುವಂತೆ ದಲಿತ ಸೇನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ನಗರದ ಜಿಲ್ಲಾಡಳಿತ ಭವನದಲ್ಲಿ ಮನವಿ ಸಲ್ಲಿಸಿದ ಸಂಘದ ಪದಾಧಿಕಾರಿಗಳು, ಗಾರಲ್ದಿನ್ನಿ ಗ್ರಾಮದ 56 ಎಕರೆ 25 ಗುಂಟೆ ಸರ್ಕಾರಿ ಜಮೀನು ಇದ್ದು, ಈ ಜಮೀನನ್ನು 46 ಜನ ಗಾರಲ್ದಿನ್ನಿ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡ ಕುಟುಂಬದವರು ಸುಮಾರು 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಬಂದಿದ್ದು, ಇವರ ಜೀವನ ಈ ಜಮೀನಿನ ಮೇಲೆಯೇ ಅವಲಂಬಿತವಾಗಿರುತ್ತದೆ ಎಂದರು. ಸಹಾಯಕ ಆಯುಕ್ತರು ಈ ಜಮೀನಿಗೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಪರಿಶೀಲಿಸದೆ ಗಾರಲ್ದಿನ್ನಿ ಗ್ರಾಮದ ಸರ್ವೆ ನಂಬರುಗಳ ಜಮೀನಿನ ನಿಜವಾದ ಸಾಗುವಳಿದಾರರಿಗೆ ನ್ಯಾಯವನ್ನು ಒದಗಿಸದೆ ಸದರಿ ಸರ್ವೆ ನಂಬರುಗಳ ಒಟ್ಟು 56 ಎಕರೆ ಜಮೀನನ್ನು ಕೇವಲ ಒಬ್ಬರ ಹೆಸರಿಗೆ ಮಾತ್ರ ಮಾಡಿಸಿ ಕಾನೂನು ಉಲ್ಲಂಘನೆ ಮಾಡಿರುತ್ತಾರೆ ಎಂದು ದೂರಿದರು. ಆದ್ದರಿಂದ ಗ್ರಾಮದ 46 ಜನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬುಡಕಟ್ಟು ಕುಟುಂಬಗಳಿಗೆ ನ್ಯಾಯ ಒದಗಿಸುವಂತೆ ಹಾಗೂ ನಿಜವಾದ ಪರಿಸ್ಥಿತಿಯನ್ನು ಸಂಪೂರ್ಣ ತನಿಖೆಗೆ ಒಳಪಡಿಸಿ ಈ ಜಮೀನನ್ನು ಬೇರೆಯವರ ಹೆಸರಿಗೆ ಮಾಡಲು ಕಾರಣೀಭೂತರಾಗಿರುವ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳ ಮೇಲೆ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳುವಂತೆ ಹಾಗೂ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕೆಂದು ಮನವಿ ಮಾಡಿದರು. ರಾಯಚೂರು ತಾಲೂಕಿನ ಯರಗೇರ ಹೋಬಳಿಯ ಗಾರಲ್ದಿನ್ನಿ ಗ್ರಾಮದ ಸರ್ಕಾರಿ ಜಮೀನಿನ ಸರ್ವೆ ನಂಬರು 308, 311 ಮತ್ತು 312 ಕ್ರಮವಾಗಿ ಒಟ್ಟು ಜಮೀನು 56 ಎಕರೆ ಜಮೀನನ್ನು ಶ್ರೀಮತಿ ಈರಮ್ಮ ಗಂಡ ನರಸನಗೌಡ ಸಾಕಿನು ಮಟಮಾರಿ ಇವರ ಹೆಸರಿಗೆ ಅನಧಿಕೃತವಾಗಿ ಪಟ್ಟ ಆಗಿರುವ ಬಗ್ಗೆ ಜಮೀನನ್ನು ರದ್ದುಗೊಳಿಸಿ 46 ಜನ ನಿಜವಾದ ಸಾಗುವಳಿದಾರರ ಹೆಸರಿಗೆ ಪಟ್ಟ ಮಾಡುವ ಬಗ್ಗೆ
ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ತಾಲೂಕಿನ ಯರಗೇರು ಹೋಬಳಿಯ ಗಾರದಿನಿ ಗ್ರಾಮದ ಸರ್ಕಾರಿ ಜಮೀನನ್ನು ಸರ್ವೆ ನಂಬರು 308, 311, 312 ಕ್ರಮವಾಗಿ ಒಟ್ಟು ಜಮೀನು 56 ಎಕರೆ 25 ಗುಂಟೆ ಇದ್ದು, ಸದರಿ ಜಮೀನನ್ನು 46 ಜನ ಗಾರದಿನಿ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡ ಕುಟುಂಬದವರು ಸುಮಾರು 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಬಂದಿದ್ದು, ಇವರ ಜೀವನ ಈ ಜಮೀನಿನ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಮಾನ್ಯ ಸಹಾಯಕ ಆಯುಕ್ತರು ರಾಯಚೂರು ಈ ಜಮೀನಿಗೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಪರಿಶೀಲಿಸದೆ ಗಾರದಿನ ಗ್ರಾಮದ ಸದರಿ ಸರ್ವೆ ನಂಬರ್ಗಳ ಜಮೀನಿನ ನಿಜವಾದ ಸಾಗುವಳಿದಾರರಿಗೆ ನ್ಯಾಯವನ್ನು ಒದಗಿಸದೆ ಸದರಿ ಸರ್ವೆ ನಂಬರ್ಗಳ ಒಟ್ಟು 56 ಎಕರೆ ಜಮೀನನ್ನು ಕೇವಲ ಒಬ್ಬರಿಗೆ ಮಾತ್ರ, ಅಂದರೆ ಶ್ರೀಮತಿ ಈರಮ್ಮ ಗಂಡ ನರಸನಗೌಡ ಸಾಕಿನ ಮಠಮಾರಿ ಇವರ ಹೆಸರಿಗೆ ಮಾಡಿಸಿ ಕಾನೂನು ಉಲ್ಲಂಘನೆ ಮಾಡಿರುತ್ತಾರೆ. ಆದ್ದರಿಂದ ದಯಾಳ ತಾವುಗಳು ಗಾರದಿನ ಗ್ರಾಮದ 46 ಜನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡ ಕುಟುಂಬಗಳಿಗೆ ನ್ಯಾಯ ಒದಗಿಸಲು ಸದರಿ ಜಮೀನಿಗೆ ಸಂಬಂಧಪಟ್ಟಂತೆ ಅಲ್ಲಿನ ನಿಜವಾದ ಪರಿಸ್ಥಿತಿಯನ್ನು ಸಂಪೂರ್ಣ ತನಿಖೆಗೆ ಒಳಪಡಿಸಿ ಈ ಜಮೀನನ್ನು ಬೇರೆಯವರ ಹೆಸರಿಗೆ ಮಾಡಲು ಕಾರಣಭೂತರಾಗಿರುವ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಂಡು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕೆಂದು ಈ ಮೂಲಕ ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಮಾರುತಿ ಚಿಕ್ಸುಗೂರ್, ಜಿ ಮಧುಕಾಂತ್, ಕೃಷ್ಣ ಮಾಚರ್ಲ, ವೆಂಕಟೇಶ್ ಸೇರಿದಂತೆ ಇತರರಿದ್ದರು. ಬೀದಿಯಲ್ಲಿ ಆಟವಾಡುತ್ತಿದ್ದ ಸಂದರ್ಭದಲ್ಲಿ ಬಾಲಕಿ ಮೇಲೆ 10-12 ಬೀದಿ ನಾಯಿಗಳ ಗುಂಪೊಂದು ದಾಳಿ ನಡೆಸಿದ್ದು, ಬಾಲಕಿ ಗಂಭೀರವಾಗಿ ಗಾಯಗೊಂಡ ಘಟನೆ ರಾಯಚೂರು ತಾಲೂಕಿನ ಮರ್ಚೆಂಟಲ್ ಗ್ರಾಮದಲ್ಲಿ ನಡೆದಿದೆ. ಬೀದಿ ನಾಯಿಗಳ ದಾಳಿಗೆ ಗಾಯಗೊಂಡಿರುವುದು 9 ವರ್ಷದ ಬಾಲಕಿ ಚೈತ್ರ ಎಂದು ತಿಳಿದು ಬಂದಿದೆ. ಮನೆಯ ಅಂಗಳದಲ್ಲಿ ಬಾಲಕಿ ಆಟವಾಡುತ್ತಿರುವಾಗ ಬಾಲಕಿ ಮೇಲೆ ಬೀದಿ ನಾಯಿಗಳು ಗುಂಪೊಂದು ದಾಳಿ ಮಾಡಿವೆ. ಕೈಕಾಲು, ಕುತ್ತಿಗೆ, ಕಿವಿ ಸೇರಿದಂತೆ ದೇಹದ ಮೇಲೆ ದಾಳಿ ನಡೆಸಿ ಮೈತುಂಬಾ ಕಚ್ಚಿವೆ. ಕಿವಿಗೆ ಕಚ್ಚಿದ್ದರಿಂದ ಕಿವಿ ಹರಿದು ಹೋಗಿದೆ. ಕುತ್ತಿಗೆ ಹಿಂಭಾಗದಲ್ಲಿ ಕೈಕಾಲುಗಳ ಮೇಲೆ ಗಂಭೀರವಾದ ಗಾಯಗಳಾಗಿವೆ. ಸ್ಥಳೀಯರು ಬೀದಿ ನಾಯಿಗಳನ್ನು ಚದುರಿಸಿದ್ದಾರೆ. ಪೋಷಕರು ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ಬಾಲಕಿಯನ್ನು ದಾಖಲಿಸಿದ್ದಾರೆ. ರಿಮ್ಸ್ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆ ಮುಂದುವರೆಸಿದ್ದು, ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಸಾಕಷ್ಟು ಬಾರಿ ಜನರ ಮೇಲೆ ದಾಳಿ ನಡೆಸಿವೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿಯ ಸದಸ್ಯರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಪೋಷಕರು ಆಪಾದಿಸಿದ್ದಾರೆ. ಇದೀಗ ಬೀದಿ ನಾಯಿಗಳು ಬಾಲಕಿ ಮೇಲೆ ದಾಳಿ ನಡೆಸಿ ಮನಬಂದಂತೆ ಕಚ್ಚಿದ್ದರಿಂದ ಬಾಲಕಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿದ್ದಾಳೆ. ಕೂಡಲೇ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಬಗ್ಗೆ ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿ ತಪ್ಪಿಸಬೇಕಾಗಿದೆ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ವಿದ್ಯುತ್ ತಂತಿ ತಗುಲಿ 3 ಎಮ್ಮೆಗಳು ಸಾವನ್ನಪ್ಪಿರುವ ಘಟನೆ ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಮುದಗಲ್ ಬಳಿಯ ಬನ್ನಿಗೋಳ ಗ್ರಾಮದಲ್ಲಿ ನಡೆದಿದೆ. ಬನ್ನಿಗೋಳ ಗ್ರಾಮದ ಪರಪ್ಪ ಕುಂಬಾರ್ ಅವರಿಗೆ ಸೇರಿದ 2 ಎಮ್ಮೆಗಳು ಹಾಗೂ ಶರಣಪ್ಪ ಜಂಗ್ಲಿ ಅವರ 1 ಎಮ್ಮೆ ಸಾವನ್ನಪ್ಪಿದೆ ಎಂದು ಹೇಳಲಾಗಿದೆ. ಉಳಿಮಹೇಶ್ವರ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕಿಸುವ ಹಿನ್ನೆಲೆಯಲ್ಲಿ ರಸ್ತೆ ಬದಿಯಲ್ಲಿ ಹಾಕಿರುವ ವಿದ್ಯುತ್ ತಂತಿಗಳು ಹರಿದು ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಜಸ್ಕಾಂ ಇಲಾಖೆಯವರ ನಿರ್ಲಕ್ಷ್ಯಕ್ಕೆ ಎಮ್ಮೆಗಳು ಬಲಿಯಾಗಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸುಮಾರು ಲಕ್ಷಾಂತರ ರೂಪಾಯಿಗಳ ಎಮ್ಮೆ ಕಳೆದುಕೊಂಡಿರುವ ನೊಂದ ರೈತರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಮುದಗಲ್ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಕಾಸಿಂ ಹಾಗೂ ಸ್ಥಳೀಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 65 ಮರಳು ಬ್ಲಾಕ್ಗಳ ಹರಾಜಿಗೆ ಮುಂದಾಗಿರುವ ಜಿಲ್ಲಾಡಳಿತದ ಕ್ರಮ ಖಂಡನೀಯ. ರಾಘವೇಂದ್ರ ಕುಷ್ಟಗಿ. ಮೆಥೋಡಿಸ್ಟ್ ಚರ್ಚ್ ಮತ್ತು ಬಾಲ್ಡ್ವಿನ್ ಶಾಲಾ ವಿದ್ಯಾಸಂಸ್ಥೆಯ ಮಾಜಿ ಮುಖ್ಯಸ್ಥ ಎನ್ಎಲ್ ಕರ್ಕಾರೆ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ವಿದ್ಯುತ್ ಬೆಲೆ ಏರಿಕೆ ವಿರೋಧಿಸಿ ಸಿಪಿಐಎಂಎಲ್ ಲಿಬರೇಷನ್ ನಿಂದ ಪ್ರತಿಭಟನೆ. ಸದಸ್ಯರನ್ನು ಪರಿಗಣಿಸದೆ ಗ್ರಾಮ ಪಂಚಾಯಿತಿ ಕ್ರಿಯಾ ಯೋಜನೆ, ಚಂದಮ್ಮ ಆರೋಪ. ಹರಿಜನವಾಡದಲ್ಲಿ ಪೂರ್ಣಗೊಳ್ಳದ ಸ್ಲಂ ಬೋರ್ಡ್ ಮನೆಗಳು, ಶಾಸಕರ ನಡೆ ಖಂಡನೀಯ. ಎನ್ಎಂ ಮೈತ್ರಿಕರ್. ನೈಜ ಸಾಗುವಳಿದಾರರಿಗೆ ಭೂಮಿ ಪಟ್ಟ ಮಾಡಲು ದಲಿತ ಸೇನೆ ಮನವಿ. ಬೀದಿ ನಾಯಿಗಳ ದಾಳಿಯಿಂದ ಬಾಲಕಿಗೆ ಗಂಭೀರ ಗಾಯ, ಪರಿಸ್ಥಿತಿ ಚಿಂತಾಜನಕ. ಮತ್ತು ವಿದ್ಯುತ್ ತಂತಿ ತಗುಲಿ 3 ಎಮ್ಮೆಗಳು ಸಾವು. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.